ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ದು ಅಕ್ಷಮ್ಯ ಅಪರಾಧ. ಗೃಹ ಸಚಿವರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಎಸ್ಐಟಿಯವರು ಮಾಡ್ತಿದ್ದಾರೆ. ಆದರೆ ಇಲ್ಲಿ ತನಿಖೆಯನ್ನು ಎಸ್ಐಟಿಯವರು ಮಾಡ್ತಾ ಇದ್ದಾರೋ ಅಥವಾ ಯೂಟ್ಯೂಬರ್ಗಳು ಮಾಡ್ತಾ ಇದ್ದಾರೋ? ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಗುಲಕ್ಕೆ ಧಕ್ಕೆ ತರುವ ಕೆಲಸ ಮಾಡುವ ಯತ್ನ ಆಗ್ತಾ ಇದೆ. ಧರ್ಮಸ್ಥಳ ಗಲಭೆ ವಿಚಾರದ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೆ ರಾಜ್ಯ ಸರ್ಕಾರ SIT ಮಾಡಿದಂಥ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೂಡ ಮಾಡಿದ್ವಿ. ಏನು ಧರ್ಮಸ್ಥಳ ಈ ಘಟನೆ ವಿಚಾರದಲ್ಲಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ನಾವು ಹೇಳಿದ್ವಿ. ಇದರ ನಡುವೆ ನೆನ್ನೆ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಕೆಲವರು ನಿರಂತರವಾಗಿ ಇವತ್ತು ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಮಾಡ್ತಾ ಬಂದಿದ್ದಾರೆ. ಇದರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅಲ್ಲಿರುವಂತ ಕಳೇಬರವನ್ನ ಪತ್ತೆ ಮಾಡುವಂಥದ್ದು, ಕಳೇಬರದ ಹಿನ್ನೆಲೆ, ಅದರ ಸತ್ಯಾಸತ್ಯತೆ, ಇದರ ಬಗ್ಗೆ SIT ತನಿಖೆಗಳು, ಇದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ಕೂಡ ನಮ್ದು ತಕರಾರಿಲ್ಲ. ಆದರೆ ಈ ತನಿಖೆಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇಡೀ ಧರ್ಮಸ್ಥಳವನ್ನ ಅಪಪ್ರಚಾರವನ್ನ ಮಾಡ್ತಾ ಇರುವಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ನಿನ್ನೆಯಿಂದ ಅದೊಂದು ಅತಿರೇಕದ ಪರಿಸ್ಥಿತಿಯ ತನಕವೂ ಕೂಡ ಇವತ್ತು ಹೋಗ್ತಾ ಇದೆ. ತನಿಖೆಗಳು ಹೇಗಾಗಬೇಕು ಅಂತೇಳಿ ದೂರುದಾರರೇ ಹೇಳುವುದು, ತನಿಖೆಯನ್ನ ಹೀಗೆ ಮಾಡಿ ಅಂತೇಳಿ ದೂರುದಾರ ಹೇಳೋದು, ಸಂಜೆ ತನಿಖೆ ಮುಗಿತಾ ಇದ್ದಂತೆ ಒಂದು ತೀರ್ಪು ಬಂತು ಅನ್ನೋ ರೂಪದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಅದನ್ನು ಪ್ರಸಾರ ಮಾಡುವಂಥದ್ದು, ಇವೆಲ್ಲವನ್ನು ನೋಡ್ತಾ ಹೋದಾಗ ಈ ತನಿಖೆಯಿಂದ ನ್ಯಾಯ ಸಿಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ಹಿಂದೂ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಟ್ಟುಕೊಂಡು ಅಪಪ್ರಚಾರವನ್ನು ಮಾಡಬೇಕು ಅನ್ನುವಂಥದ್ದೇ ಇದರ ಹಿಂದೆ ಇರುವಂತ ಒಂದು ದೊಡ್ಡ ಹುನ್ನಾರ ಅಂತ ನಾನು ಅನ್ಕೊಳ್ತೇನೆ. ಧರ್ಮಸ್ಥಳದ ಸೌಜನ್ಯ ಪ್ರಕರಣವೂ ಸೇರಿದಂತೆ ಯಾವುದೇ ತಪ್ಪುಗಳಿಗೆ ನೀವು SIT ಸೇರಿದಂತೆ ಯಾವುದೇ ತನಿಖೆಯನ್ನು ಮಾಡಿ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತು ಮೊದಲು ಹೇಳಿದ್ದೆವು. ಈಗಲೂ ಕೂಡ ನಿನ್ನೆ ಧರ್ಮಸ್ಥಳದ ಠಾಣೆ ಎದುರು ಜನ ಆಕ್ರೋಶ ಭರಿತರಾಗಿ ಅಲ್ಲಿರುವಂಥ ಭಕ್ತಾದಿಗಳು ಮಂಜುನಾಥ ಸ್ವಾಮಿಗೆ ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಧಕ್ಕೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿರುವುದು. ಕೆಲವು ವ್ಯಕ್ತಿಗಳು ಯೂಟ್ಯೂಬ್ ಮೂಲಕ ಧರ್ಮಸ್ಥಳ ದೇವರನ್ನು ಅಪಮಾನ ಮಾಡುವಂಥ ಮಾತುಗಳನ್ನು ಆಡಿದ್ದಾರೆ ಅನ್ನೋದು. ಈ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದಂಥ ಒಬ್ಬ ಆರೋಪಿ ಧರ್ಮಸ್ಥಳ ದೇವಸ್ಥಾನಕ್ಕೂ ಕೂಡ ಇಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳುವಂಥ ಚರ್ಚೆಗಳು ಬಂದಿರುವುದು. ನೆರೆ ರಾಜ್ಯದ ರಾಜಕಾರಣಿಗಳು ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಒಂದಿಷ್ಟು ಮೂಗು ತೀರಿಸಿ ಆ ಪಾವಿತ್ರ್ಯ ಕ್ಷೇತ್ರಕ್ಕೆ ಧಕ್ಕೆ ತರಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಚರ್ಚೆಗಳು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗಬಾರದು. ನಂಬಿರುವಂಥ ಕೋಟ್ಯಾಂತರ ಜನ ಏನಿದ್ದಾರೆ, ಮಂಜುನಾಥನ ನಂಬಿರುವಂಥ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗದಿರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.